ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ನಮ್ಮ ಹರಿಹರದಲ್ಲಿ ಅಮೃತಧಾರೆ ಸಂಕ್ರಾಂತಿ ಜಾತ್ರೆಯ ಸೆಲೆಬ್ರೇಷನ್ ನಡೀತಾ ಇದೆ. ವರ್ಷ ಪೂರ್ತಿ ಕನ್ನಡಿಗರನ್ನ ರಂಜಿಸ್ತಾ ಇರುವಂತಹ ನಿಮಗೆ ಹರಸಿ ಹಾರೈಸೋದಕ್ಕೆ ನಮ್ಮ ರೈತ ಬಾಂಧವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಬನ್ನಿ, ಜೋರಾದ ಚಪ್ಪಾಳೆ. ವರ್ಷ ಪೂರ್ತಿ ಬೆವರು ಸುರಿಸಿ ಭೂತಾಯಿಯ ಸೇವೆ ಸಲ್ಲಿಸಿ ವರ್ಷದ ಕೊನೆಯಲ್ಲಿ ಅದರ ಫಲನ ಇಡೀ ಜಗತ್ತಿಗೆ ಹಂಚ್ತಾ ಇದ್ದೀರಾ. ಈ ಒಂದು ದೇಶದ ಬೆನ್ನೆಲುಬು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಗೆ ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ನಮ್ಮ ಕಲಾವಿದರು ಬಂದಿದ್ದಾರೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಅನಿಸ್ತೈತೆ. ಇಂಥ ಎಷ್ಟೋ ದಿವಸ ಆಯ್ತು, ಎಷ್ಟೋ ವರ್ಷ ಆಯ್ತು ನೋಡ್ದಂಗೆ ಆಯ್ತು. ಬಹಳ ಖುಷಿಯಾಗಿದೆ, ಚೆನ್ನಾಗಿದೆ ಧಾರಾವಾಹಿ. ಎಲ್ಲರೂ ಕುಟುಂಬ ಸಮೇತ ನೋಡುವಂತ ಧಾರಾವಾಹಿ ಅಂದ್ರೆ ಅದು ಅಮೃತಧಾರೆ. ಊಟ ಬಿಟ್ರೆ, ಆಫೀಸ್ ಕೆಲಸ ಬಿಟ್ರೆ ಸರಿಯಾಗಿ ಧಾರಾವಾಹಿ ಒಂದು ಕರೆಕ್ಟ್ ಟೈಮಿಗೆ ನೋಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಇದು ಗರ್ಭಿತವಾದ ಒಂದು ಧಾರಾವಾಹಿ, ಒಂದು ಕುಟುಂಬ ನೋಡಬೇಕಾದಂತ ಧಾರಾವಾಹಿ. ಸಾಮಾಜಿಕವಾಗಿ ಈ ಧಾರಾವಾಹಿ ನೋಡಿದ್ರೆ ಇಲ್ಲಿ ಕುಂತಿರೋ ಅಂತ ಜನರು ಇದ್ರ ಅರ್ಥ ಮಾಡ್ಕೊಂಡು ಈ ಧಾರಾವಾಹಿಗೋಸ್ಕರ ಇಲ್ಲಿ ಇಷ್ಟು ಜನ ಸೇರಿರೋದಕ್ಕೆ ಸಾಕ್ಷಿಯಾಗಿದೆ. ಇವತ್ತು ನಮ್ಮ ರೈತ ಬಾಂಧವರೆಲ್ಲ ವೇದಿಕೆ ಮೇಲೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ವರ್ಷ ಪೂರ್ತಿ ಬೆವರು ಸುರಿಸಿ ಫಲನ ಬೆಳೀತಾರೆ. ಆ ಫಲನ ಯಾರ್ಯಾರು ಕೊಡಬೇಕು ಅನ್ನೋದು ಅದೊಂದು ಸಂಪ್ರದಾಯ, ಅದೊಂದು ವಾಡಿಕೆ ಅಲ್ವಾ ಚಂದ್ರಯ್ಯ ಅವರೇ? ನಮ್ಮ ಅಮೃತಧಾರೆ ಕಲಾವಿದರು ಹರಿಹರಕ್ಕೆ ಬಂದಿದ್ದಾರೆ. ಸೊ ಮೊದಲು ವರ್ಷದ ಮೊದಲನೇ ಫಲನ ಅವ್ರಿಗೆ ಕೊಡಬೇಕು ಅಂತ ಇವರೆಲ್ಲರೂ ಬಂದಿದ್ದಾರೆ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಅಮೃತಧಾರೆಯ ಎಲ್ಲ ಹೆಣ್ಣು ಮಕ್ಕಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ವರ್ಷದ ಮೊದಲನೇ ಧಾನ್ಯವನ್ನ ನೀವೇ ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಬನ್ನಿ. ಕುಟುಂಬದ ಪರವಾಗಿ ವರ್ಷದ ಮೊದಲನೇ ಫಲವನ್ನು ಸ್ವೀಕರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ರುದ್ರಮ್ಮ ಅವರೇ. ಎಲ್ಲ ನಮ್ಮ ರೈತ ಬಾಂಧವರಿಗೆ ಥ್ಯಾಂಕ್ ಯು. ಬಲೆ ಚಪ್ಪಾಳೆ. ಹಾಗೆ ಈಗ ನಮ್ಮ ವೇದಿಕೆ ಮೇಲೆ ನಿಮ್ಮ ಮತ್ತೊಬ್ಬ ಫೇವರೇಟ್ ಪಾತ್ರಧಾರಿಯನ್ನ ಕರೆಯುವಂತ ಸಮಯ. ಎವರ್ ಗ್ರೀನ್ ಸ್ಮೈಲು, ಎವರ್ ಗ್ರೀನ್ ಬ್ಯೂಟಿ, ನಮ್ಮೆಲ್ಲರ ಪ್ರೀತಿಯ ಮಂದಾಕಿನಿ ಅಮ್ಮನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಮಂದಾಕಿನಿ. ನಾನು ಆಗಲೇ ಹೇಳಿದೆ, ಇವ್ರಿಗಂತೂ ವಯಸ್ಸೇ ಆಗಲ್ಲ. ಅದೇ ಸ್ಮೈಲು, ಅದೇ ಚಾರ್ಮು, ಎವರ್ ಗ್ರೀನ್ ಬ್ಯೂಟಿ. ಒಟ್ಟಲ್ಲಿ ಭೂಮಿಕಾ ಅಮ್ಮ ಅಂತ ಇವತ್ತು ಪ್ರತಿಯೊಬ್ಬರಿಗೂ ಹತ್ರ ಆಗಿದ್ರಿ. ಆ ಪಾತ್ರದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಮಂದಾಕಿನಿ ತುಂಬಾ ಶೇಡ್ಸ್ ಇದೆ ಆ ಪಾತ್ರದಲ್ಲಿ. ನಾನು ಆ ಥರ ಒಂದು ಸ್ವಲ್ಪ ಕಾಮಿಡಿ ಟಚ್ಚು ಆ ಥರ ಪಾತ್ರಗಳು ತುಂಬಾ ಕಮ್ಮಿ ಮಾಡಿರೋದು. ಬಿಕಾಸ್ ನಾನು ತುಂಬ ಎಮೋಷ್ನಲ್ ಪಾತ್ರನೇ ಮಾಡಿರೋದು. ನಾನು ಈ ಸೈಡ್ ಇಲ್ಲ ಮೇಡಮ್ ನೀವು ಮಾಡ್ಬೋದು ಅಂತ ಡೈರೆಕ್ಟ್ರು ಮಾಡಿಸಿದ್ರು. ಸೊ ಅದು ಎಷ್ಟು ಒಂಥರ ಲೈವ್ಲಿ ಆಗಿದೆಯೋ ಅಷ್ಟೇ ಒಂಥರ ಎಮೋಷ್ನಲ್ ಆಗೂ ಇದೆ. ಆಮೇಲೆ ಭೂಮಿ ನನ್ನ ಅದು ಅವಳು ಮದುವೆ ಆಗಕ್ಕೆ ಮುಂಚಿನ ಒಂದು ಕುಟುಂಬ ಏನಿತ್ತು ನಮ್ಮದು, ನನ್ನ 3 ಮಕ್ಕಳು, ಚಂದ್ರು ಸರ್ ಎಲ್ಲ. ವಿ ರಿಯಲಿ ಲಿವ್ಡ್ ದ ಕ್ಯಾರೆಕ್ಟರ್ಸ್. ಪ್ರತಿ ದಿವಸ ಆ ಶೂಟಿಂಗಲ್ಲಿ ಆ ಪಾತ್ರನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಸೊ ಸಹ ಕಲಾವಿದರು ಅಷ್ಟು ಚೆನ್ನಾಗಿ ಮಾಡೋವಾಗ ಡೆಫಿನೆಟ್ಲಿ ನಮಗೂ ಒಂದು ಹುಮ್ಮಕ್ ಸಿಕ್ಕತ್ತೆ. ಸೊ ದಟ್ಸ್ ಹೌ ಇಟ್ ಜಸ್ಟ್ ವೆಂಟ್ ಲೈಕ್ ದಟ್. ಲವ್ಲಿ. ಆಕ್ಚುಲಿ ಆಗ್ಲೇ ಹೇಳಿದ್ರಿ ನೀವು, ನಾವು ಸಿನಿಮಾದಲ್ಲೂ ಕೂಡ ಅವ್ರ ಫಸ್ಟ್ ಸಿನಿಮಾಯಿಂದ ನಾನೇ ಅವ್ರ ತಾಯಿ ಅಂತ ಹೇಳ್ತಾರೆ. ಅವಳ ಚಿಟ್ಟೆ ಸಿನಿಮಾಯಿಂದ ನಾನೇ ಅವಳಿಗೆ ತಾಯಿ. ಪ್ರೀತಿಯಿಂದ ಏನಂತ ಕರಿತೀರಾ ಅವ್ರನ್ನ ನೀವು? ಛಾಯ ಅಂತ ಕಂದ, ಪುಟ್ಟ, ಚಿನ್ನ ಎಲ್ಲವನ್ನೂ ಕರಿತೀನಿ. ಅದೇ ತರನೇ ಕರೆದ್ಬಿಡಿ ಒಂದ್ಸಲಿ ಸುಮ್ಮನೆ ಹಂಗೆ. ಕಂದ, ಅಮ್ಮ, ಏನೋ ಬಂಗಾರಿ. ಇಲ್ಲಮ್ಮ, ಐ ಲವ್ ಯು ಅಮ್ಮ. ಈ ಮುದ್ದಾದ ಅಮ್ಮನ ಬಗ್ಗೆ, ಮುದ್ದಾದ ಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಮ್ಮ ಹ್ಯಾಸ್ ಆಲ್ವೇಸ್ ಬೀನ್ ಅನ್ ಎಮೋಷನಲ್ ಸಪೋರ್ಟ್ ಆ್ಯಂಡ್ ಪ್ರತಿಯೊಂದಲ್ಲೂ ಅವರು ಗೈಡ್ ಮಾಡಿದ್ದಾರೆ. ಎಲ್ಲದಕ್ಕೂ ನಾಟ್ ಜಸ್ಟ್ ಇಂಡಸ್ಟ್ರಿ ಬಗ್ಗೆ ಅಲ್ಲ, ಪ್ರತಿಯೊಂದು ಒಂದು ವಿಷಯದಲ್ಲಿ ಅವರು ಗೈಡೆನ್ಸ್ ನೀಡಿದ್ದಾರೆ. ಆ್ಯಂಡ್ ಐ ರಿಯಲಿ ಲುಕ್ ಫಾರ್ವರ್ಡ್ ಟು ಸ್ಪೆಂಡ್ ಟೈಮ್ ವಿತ್ ಹರ್. ಲವ್ಲಿ. ಓಕೆ, ಈಗ ಮಂದಾಕಿನಿ ಅಮ್ಮನ ಒಂದು ಇಬ್ರು ಪ್ರಶ್ನೆ ಕೇಳ್ಬೋದು. ಯಾರು ಕೇಳಕ್ ಇಷ್ಟಪಡ್ತೀರಿ? ಗೌತಮ್ ದಿವಾನ್ ಅವರೇ ಕೇಳ್ಬೇಕು. ಕಥೆಯಲ್ಲಿ 5 ವರ್ಷ ಲೀಪ್ ಆಯ್ತು, ಮಗನಿಗೆ ಸೈಡ್ ಲಾಕ್ ಎಲ್ಲ ವೈಟ್ ಆಯ್ತು. ಮಂದಾಕಿನಿ ಮಾತ್ರ ಯಾಕೆ ಇನ್ನು 1988 ಮಾಡ್ಲ ತರಾನೇ ಇದಾರೆ, ಮೈಸೂರು ತರಾನೇ ಇದಾರೆ? ರಾಜೇಶ, ಪ್ಲೀಸ್ ಯು ಇನ್ಸ್ಪೈರ್ ಮೀ ಅ ಲಾಟ್ ಮಗ್ನೆ. ಅಯ್ಯೋ, ತಕ್ಷಣ ಚಿನ್ನ. ನಂದು ರಾಜೇಶ್ದು 30 ವರ್ಷದ ಸ್ನೇಹ. Yes, 30 years. Grown together. Beautiful journey we have had. Spent lot of time together. ಚೈತ್ರನ್ ಮದ್ವೆ ಆಗಕ್ ಮುಂಚೆಯಿಂದನೂ ನನಗೆ ತುಂಬಾ ಕ್ಲೋಸ್, ಆದ್ಮೇಲೂ ಅಷ್ಟೇ ಕ್ಲೋಸ್. ಸೊ we have had a very good bonding. ಸೊ ನಾನು ಅವ್ರು ಇವತ್ತಿಗೂ ಹೋಗೋ ಬಾರೋ ಟೈಪ್ಸ್. ಸೊ we'll always be like this. ಹೀಗೆ ಸಂತೋಷವಾಗಿ ಜರ್ನಿ ಕಲ್ಯಾಣ ರಾಜೇಶ್. Thank you so much. Love you. Thank you. ಓಕೆ, ಇನ್ನು ಇಬ್ಬರು ಪ್ರಶ್ನೆಗಳು ಬೇಗ. ನಮ್ಮ ಹೆಸರು ವಸಂತ್ ಕುಮಾರ್ ಅಂತ ಹೇಳಿ. ನಿಮ್ಮ ತುಂಬಾ ಅಭಿಮಾನಿ ನಾವು. ಫಿಲ್ಮ್ಗಳು ಮೂವಿ ಬಹಳ ನೋಡಿದ್ದೀವಿ. ಇವತ್ತು ಹರಿಹರದಲ್ಲಿ ನಿಮ್ಮ ನೋಡೋ ಅದೃಷ್ಟ ನಮಗೆ ಸಿಕ್ಕಿದೆ. ನಿಮ್ಮನ್ನ ನಾವು
ನೋಡೋ ಅದೃಷ್ಟ ಸಿಕ್ಕಿದೆ ಆಕ್ಚುಲಿ. ಧನ್ಯವಾದಗಳು ಮೇಡಮ್. ನಮ್ಮನ್ನ ಇಷ್ಟು ಜನ ಪ್ರೀತಿಸ್ತಾರೆ ಅನ್ನೋ ಒಂದು ಭಾವನೆ ನೀವು ಕೊಟ್ಟಿದ್ದೀರಲ್ಲ, ಸೂಪರ್ ಸರ್. ನಿಮಗೆ Thank you, ಥ್ಯಾಂಕ್ಸ್. madam. ಧನ್ಯವಾದ. ನಿಮಗೆ ಥ್ಯಾಂಕ್ಸ್. ಓಕೆ ಮೇಡಮ್ ನಮಸ್ಕಾರ. ಬಹುಶಃ ನಾವು ಪ್ರಾರಂಭದಲ್ಲೇ ಮಾತಾಡಬೇಕಾಗಿತ್ತು ವಿಷಯನ. ಜೀವಾಹಿನಿಯ ಅಮೃತಧಾರೆಯ ನಿಮ್ಮೆಲ್ಲ ತಂಡಕ್ಕೆ ಹರಿಹರದ ಮಹಾಜನತೆಯ ಪರವಾಗಿ ನಿಮಗೆ ಮೊದಲನೇದಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂದಾಕಿನಿಯಮ್ಮ, ನೀವೆಲ್ಲ ನೋಡಿ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಮಂದಾಕಿನಿ ಅವ್ರ ಮೇಲೆ ಇದೇ ಥರ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ ಈಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮಸ್ತ್ ಪರ್ಫಾರ್ಮೆನ್ಸ್ ಮೂಲಕ ನಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡಕ್ ಬರ್ತಾ ಇದ್ದಾರೆ ಅಮೃತಧಾರೆ ಧಾರಾವಾಹಿಯ ಜಯದೇವ್ ಹಾಗೂ ದಿಯಾ. ಏನ್ ವಿಲನ್ ಆಗಿ ಆರ್ಭಟಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಇವತ್ತು ಹರಿಹರದಲ್ಲೂ ನಿಮ್ದೇ ಆರ್ಭಟ. ಅಲ್ಲಿ ನೋಡಿದ್ರೆ ನಿಮ್ ಫ್ಯಾನ್ಸ್ ಬೇರೆ ಭಯಂಕರ ಫ್ಯಾನ್ಸ್ ಇದ್ದಾರೆ ಎಲ್ರು. ಮಲ್ಲಿ 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 ಫ್ಯಾನ್ಸ್ ಅಷ್ಟು ಪ್ರೀತಿಯಿಂದ ಮಲ್ಲಿ ಅಂತಾರೆ, ನೀವು ನೋಡಲೆ ಮಳ್ಳಿ ಅಂತ ಇದ್ದೀರಲ್ಲ. ಮಳ್ಳಿ ಅಂತ ಇಡಕ್ಕಾಗಲ್ಲ ಅಂತ ಮಲ್ಲಿ ಅಂತ ಇಟ್ಟಿರೋದು ಕ್ಯಾರೆಕ್ಟರ್ಗೆ. ಏನಂತೀರಿ ಮಲ್ಲಿ ಅವರೇ ಇದಕ್ಕೆ? ಅಯ್ಯೋ ಏನ್ ಫ್ಯಾನ್ಸು ಮಲ್ಲಿಗೆ. ಎತ್ತಿತ್ಕೊಂಡು ಹೇಳಿ ನೋಡ ಯಾರ್ಯಾರು. ಓಹೋ ಥ್ಯಾಂಕ್ ಯು. ಹೇಳಿ ಮಲ್ಲಿ ಅವರೇ, ಏನ್ ಹೇಳ್ತೀರಿ? ಗಂಡು ಮಕ್ಕಳು ತಪ್ಪು ಮಾಡಿದಾಗ ಹೇಳ್ತಾರೆ ಇಂಥ ಡೈಲಾಗ್ಸ್ನ ಎಲ್ಲ. ಅದಕ್ಕೆ ಕಿವಿ ಹಾಕೋಬಾರ್ದು, ಬಿಟ್ಬಿಡ್ಬೇಕು. ನಿಮಗೆ ಗೊತ್ತಲ್ವಾ, ನೀವು ಎಕ್ಸ್ಪೀರಿಯನ್ಸ್ಡ್ ಅಲ್ವಾ ಇಂಥದ್ರಲ್ಲೆಲ್ಲ, ಇಲ್ವಾ? ಈ ಆಟಕ್ಕೆ ನಾನಿಲ್ಲ, ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಏನಾದ್ರು ಓದ್ಬಿಟ್ಟು ವೈಟ್ ಬಾವುಟ ಎತ್ಕೊಂಡು ಹೋಗ್ಬಿಡ್ತೀವಿ ಶರಣಾಗತಿ ಅಂತ. ಬಟ್ ಆದ್ರೂ ಜಯದೇವ್ರೆ, ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಲ್ಲ, ದಿನಾ ಸೀರಿಯಲ್ ನೋಡುವಂತ ಪ್ರೇಕ್ಷಕರು ವಿಲನ್ಗಳನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಾರೆ. ಅದೇ ಎಂಟೈರ್ ಕರ್ನಾಟಕ ನಿಮ್ಮನ್ನ ಜಯದೇವ್ ತರ ಇರಬೇಕು, ಅವ್ರ ತರ ಖಡಕ್ ಆಗಿರ್ಬೇಕು ಅಂತ ಇಷ್ಟಪಡ್ತಾರಲ್ಲ, ಏನ್ ಹೇಳ್ತೀರಿ ಇದಕ್ಕೆ? ಎಲ್ರಿಗೂ ನಮಸ್ಕಾರ. ಹರಿಹರ ಜನತೆಗೆ ಬಂದಾಗಿಂದ ನಿಮ್ಮ ಹತ್ರ ಮಾತಾಡೋಕೆ ಅವಕಾಶ ಸಿಗಲಿಲ್ಲ, ಈಗ ಸಿಗ್ತಿದೆ. ಎಲ್ರಿಗೂ ನನ್ನ ಕಡೆಯಿಂದ ಅನಂತ ಅನಂತ ನಮಸ್ಕಾರಗಳು. ಆ್ಯಂಡ್ JD ಕ್ಯಾರೆಕ್ಟರ್ ಬಗ್ಗೆ ತುಂಬ ಮಾತಾಡ್ಬಿಡ್ತೀನಿ, ಅವಾರ್ಡ್ ಫಂಕ್ಷನ್, ನಾಮಿನೇಷನ್ ಎಲ್ಲ ಕಡೆ. ಆ್ಯಂಡ್ ಈಗ ಒಂದು ಥ್ಯಾಂಕ್ಸ್ ಗಿವಿಂಗಿಗೆ ಈ ಸ್ಟೇಜ್ನ ಉಪಯೋಗಿಸ್ಕೊತೀನಿ ನಾನು. ಮಹೇಶ್ ಸರ್, ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು JD ಕ್ಯಾರೆಕ್ಟರ್ನ ನಮಗೆ ಮೇಲೆ ಭರವಸೆ ಇಟ್ಟು ನನಗೆ ಕೊಟ್ಟಿದ್ದಕ್ಕೆ ಅದನ್ನು ತಕ್ಕ ಮಟ್ಟಿಗೆ ನಿಭಾಯಿಸ್ತಾ ಇದ್ದೀನಿ ಅಂತ ಭಾವಿಸ್ತೀನಿ. ಆ್ಯಂಡ್ ಎಷ್ಟು ಜನ ಬೈಕ್ ಕಂಡಿದ್ದೀರಪ್ಪ ಇಲ್ಲಿ ನನ್ನನ್ನು? ಯಾಕೆ ಬೈಕ್ ಕೊಡ್ತೀರಾ ಮೇಡಮ್? ಹಾಯ್ ಜಯದೇವ್. ಆಯಮ್ಮ. ಹಾಯ್. ಮಲ್ಲಿನ ಬಿಫೋರ್ ಮ್ಯಾರೇಜ್ ಪ್ರೆಗ್ನೆಂಟ್ ಆಗಿರುತ್ತೆ. ಅಯ್ಯಯ್ಯೋ. ಏನ್ ಹೇಳ್ತಾ ಇದ್ರಿ ಮೇಡಮ್? ಒಪ್ಸಿ ಮದ್ವೆ ಮಾಡಿ ಅದಾದ ನಂತರ ಮತ್ತೆ ಇನ್ನೊಂದು ಅಫೇರ್ ಇಟ್ಕೊಂತೀರಲ್ಲ, ಇದು ರೈಟ್ ಆರ್ ರಾಂಗ್? ಅಲ್ಲ ಮಿಸ್ಟರ್ ಜಯದೇವ್, ತಪ್ಪಲ್ವಾ ಇದು? ಮೇಡಮ್ ನೀವು ಬಂದೇ ಬಿಟ್ರಲ್ಲ ಅವರು. ಅಲ್ಲ, ಅವ್ರು ಮಾಡಿರೋದು ರಾಂಗ್ ಅಂತ ಹೇಳ್ಬೇಕಲ್ವಾ? ನೀವು ಮಾಡಿದ ನಿಜವಾಗ್ಲೂ ಬಹಳ ಕೆಟ್ಟದಾಗಿದೆ. ಇನ್ನೊಂದು ಜೀವನ ಹಾಳು ಮಾಡ್ಬೇಕು ಅಂತ ಇದ್ರೆ ಈ ರೀತಿ ಹಾಳು ಮಾಡಬಾರ್ದು. ಮದ್ವೆಗಿಂತ ಮುಂಚೆ ಮಾಡಿದ್ಮೇಲೆ ಅವ್ರ ಅಣ್ಣ ಒಪ್ಸಿ ನಿಮಗೆ ಮದ್ವೆ ಮಾಡಿದ್ರಲ್ವಾ?